ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ, ಜಾಬ್ ರಿಲೇಟೆಡ್ ಆಗಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿಗೆಲ್ಲ ಯೂಸ್ ಆಗಿದೆಯೋ ಅವ್ರು ದಯವಿಟ್ಟು ನನಗೆ ತಿಳಿಸಿ ಇನ್ಫಾರ್ಮೇಷನ್ ಯೂಸ್ ಆಯಿತು ಅಂತ. ಸೊ ಮೊನ್ನೆ ನಾನು ಇದೇ ಥರ ಹೊರಗಡೆಯಿಂದ ಎಲ್ಲೋ ಹೋಗಿದ್ದೆ. ಬರ್ತಾ ಇರುವಾಗ ನಾನೊಂದು ತನಿಷ್ಕ್ ಜ್ಯುವೆಲರಿಲಿ ಬೋರ್ಡ್ ಹಾಕಿದ್ರು, ಅಂದರೆ ಬ್ಯಾನರಲ್ಲಿ ಹಾಕಿದ್ರು, ವೇಕೆನ್ಸಿ ಇದೆ, ಸೊ ವಾಕ್ ಇಂಟರ್ವ್ಯೂ ಬನ್ನಿ ಅಂತ ಹೇಳಿದರು. ಸೊ ನಾನು ಮೊನ್ನೆ ಇಂಟರ್ವ್ಯೂಗೆ ಹೋಗಿದ್ದೆ. ಇದು ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಕೆಲವರು PU ಮುಗಿಸಿ 10th ಮುಗಿಸಿ ನೋಡಿ ಹೇಗಾಗ್ತದೆ, ನಾನು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಇಲ್ಲ. ಸೊ PU ಮುಗಿಸಿ 10th ಮುಗಿಸಿ ಮನೇಲಿರ್ತಾರೆ, ಏನಾದರೂ ಒಂದು ಜಾಬ್ ಮಾಡ್ತಾ ಇರಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಬಟ್ ಯಾರಾದರೂ ರೆಕಮೆಂಡ್ ಮಾಡಲಿ, ಯಾರಾದರೂ ವೇಕೆನ್ಸಿ ಇದ್ದರೆ ಹೇಳಿ ಅಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ ಅವರಾಗೆ ಯಾವುದನ್ನು ಮಾಡೋಕ್ಕೆ ಹೋಗಲ್ಲ. ಸೊ ಅವರಿಗೆ ಇದೊಂದು ಯೂಸ್ ಆಗಲಿ ಅಂತ ಇನ್ಫಾರ್ಮೇಷನ್ ಅಷ್ಟೇ. ಯಾರು ಜಾಬ್ ಕೊಡಿಸಿದ್ರು ಅಂದರೆ ನಾವೇ ಮಾಡಬೇಕು ಅಂತ ಅಷ್ಟೇ ಹೇಳ್ತಿರೋದು. ಸೊ ಮೊನ್ನೆ ಇಂಟರ್ವ್ಯೂಗೆ ಹೋಗಿದ್ದೆ. ಏನಾಯಿತು ಅಪ್ಪ ಅಂತ ಅಂದರೆ, ನಾನು ಒಂದು ಶಾಪಿಗೆ ಹೋಗಿದ್ದೆ, ಬಟ್ ನಾನು ಹೋಗಿ ಇಂಟರ್ವ್ಯೂ ಮಾಡಿದ್ದು 3 ಶಾಪಲ್ಲಿ. ಒಂದು ಜಾಯ್ ಲುಕಾಸ್, ಒಂದು ಮಲಬಾರ್ ಗೋಲ್ಡ್ ಮತ್ತು ಒಂದು ತನಿಷ್ಕ್. 3ರಲ್ಲೂ ಕೂಡ ನಾನು ಇಂಟರ್ವ್ಯೂ ಮಾಡಿದೆ. ಸೊ 3ರಲ್ಲೂ ನನಗೆ ಇಂಟರ್ವ್ಯೂವಲ್ಲಿ 1ರಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಯಿತು. ಸೊ ತನಿಷ್ಕ್ ಹೋದ್ಮೇಲೆ ನನಗೆ ಅಲ್ಲೇ 11 ಗಂಟೆಗೆ ಇಂಟರ್ವ್ಯೂ ಬರೋಕ್ಕೆ ಹೇಳಿದ್ರು. 11 ಗಂಟೆಯಿಂದ 3 ಗಂಟೆ ತನಕ ಅಲ್ಲೇ ಆಗೋಗ್ಬಿಡ್ತು ನನಗೆ. ಒಂದು ಫಾರ್ಮ್ ಕೊಟ್ಟರು, ಹೋದ ತಕ್ಷಣ ಫಿಲ್ ಮಾಡಿ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಅಂತ. ಒಬ್ಬರು ಏನು ಕೊಟ್ಟಿದ್ದಾರೆ ಅಂದರೆ, ಬಾಸ್ಕೆಟಲ್ಲಿ 500 ರೂಪೀಸ್ ಡಿಸ್ಕೌಂಟ್ ಆದರೆ ಎಷ್ಟು ಸಿಗುತ್ತೆ, ಏನೇನೋ ಕೊಟ್ಟಿದ್ದಾರೆ. ನನಗೆ ಮ್ಯಾಥ್ಸು ಅಷ್ಟಕ್ಕಷ್ಟೇ ಆಯಿತಾ. ಅದರಲ್ಲಿ ಬೇರೆ ಅವರು GST ಕಟ್ಟಲ್ದೆ ಎಷ್ಟಾಗುತ್ತೆ, ಅದು ಕಟ್ಟಾದರೆ ನನಗೆ ಫುಲ್ ಹೋಪ್ಸ್ ಹೋಗ್ಬಿಡ್ತು. ಇದು ಯಾಕೋ ನಮ್ಗೆ ಬರಲ್ಲ ಅಂದ್ಬಿಟ್ಟು ಸುಮ್ಮನೆ ಏನು ಬರುತ್ತೆ ಎಷ್ಟು ಮಾಡಿದೆ. ಅದಾದ್ಮೇಲೆ ಮತ್ತೆ 5 ಕ್ವಶನ್ ಬಂದು ಕೊಟ್ಟರು, ಇದನ್ನು ಫಿಲ್ ಮಾಡಿ ಅಂತ. ನಾನೆಲ್ಲೋ IAS ಎಕ್ಸಾಮ್ ಕರೆಯೋಕ್ಕೆ ಬಂದಂಗೆ ಅನಿಸ್ಬಿಟ್ಟು. ಒಂದು ಇಂಟರ್ವ್ಯೂಗೆ ಹೋದರೆ ಮಾತಲ್ಲಿ ಹೇಳ್ತಾರೆ, ಇವ್ರು ನೋಡಿದ್ರೆ ಪೇಪರ್ ಕೊಟ್ಬಿಟ್ಟು ಒಳ್ಳೆ ಮಕ್ಳಿಗೆ ಕೊಟ್ಟಂಗೆ ಪೆನ್ನು ಪೇಪರ್ ಕೊಟ್ಬಿಟ್ಟು ಫಿಲ್ ಮಾಡಿ ಅಂತ ಕೊಟ್ಟೋದ್ರು. ಸೊ ಎಷ್ಟು ಗೊತ್ತೋ ಅಷ್ಟು ಬರೆದೆ. ಅದಾದಮೇಲೆ ಇಂಟರ್ವ್ಯೂ ಕರೆದ್ರು, ಅಂದರೆ ಮಾತಾಡಿ ಯಾಕೆ ಇಂಟರ್ವ್ಯೂಗೆ ಬರ್ತಿದ್ದೀರಾ ಅಂತೆಲ್ಲ ಕೇಳಿದ್ರು. ಮಗು ಇದೆ ಅಂತೆಲ್ಲ. ಸೊ ಹೌದು ಮಗು ಇದೆ ಅಂತೆಲ್ಲ ಹೇಳಿದೆ. ಸೊ ಅವರು ಕೂಡ ಹೌದು, ಅಂದರೆ ಇಂಟರ್ವ್ಯೂವಲ್ಲಿ ಫುಲ್ ಬೋಲ್ಡಾಗಿ ಮಾತಾಡಬೇಕು, ಸುಮ್ಮನೆ ಮೇಲೆ ಮಾತಾಡಿದ್ರೆ ಅವ್ರು ಸೆಲೆಕ್ಟ್ ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ಒಳಗಡೆ ಧೈರ್ಯ ಇಲ್ಲ ಅಂದರೂ ಮೇಲೆ ಮಾತ್ರ ಫುಲ್ ಧೈರ್ಯ ಇರೋ ಥರ ಮಾತಾಡಿದೆ. ಸೊ ಅಲ್ಲಿ ಸೆಲೆಕ್ಟ್ ಮಾಡಿದ್ರು ನನ್ನ. ತನಿಷ್ಕಲ್ಲಿ ಬುಧವಾರದಿಂದ ಬನ್ನಿ ಅಂತ ಹೇಳಿದ್ರು. ಸೊ ಖುಷಿ ಆಯಿತು, ಯಾವುದು ಇನ್ಫ್ಲೂಯೆನ್ಸ್ ಇಲ್ಲದೆ ನಾವೇ ಹುಡುಕಿ ಮಾಡಿದ್ರೆ ಖುಷಿ. ಸೊ ನೆಕ್ಸ್ಟ್ ಆಮೇಲೆ ಅಲ್ಲಿಂದ ಪಾಪ ನನ್ನ ಕುನಿ ಹೊರಗಡೆನೇ ಕಾಯ್ತಾ ಇದ್ರು. ಎಲ್ಲ ನಾನು ಜಸ್ಟ್ ರೆಸ್ಯೂಮ್ ಕೊಟ್ಟು ಹೋಗಿದ್ದಲ್ವ, ಹಾಗಾಗಿ ಹೋಗಿ ಒಂದು 10 ನಿಮಿಷಕ್ಕೆಲ್ಲ ವಾಪಸ್ ಬರ್ತಾಳೆ ಅಂತ. ಪಾಪ ನನ್ನ ಗಂಡ ಬೆಳಿಗ್ಗೆ 10:30ಇಂದನೂ ಸಂಜೆ 5 ಗಂಟೆ ತನಕನೂ ಹೊರಗಡೆನೇ ಬಿಸಿಲಲ್ಲೇ ನಿಂತಿದ್ರು. ಇನ್ನೂ ತಿಂಡಿನೂ ತಿಂದಿರಲಿಲ್ಲ. ನಂಗೆ ಬೇಜಾರಾಗಿ ಹೋಗ್ಬಿಡ್ತು ಹೊರಗಡೆ ಬಂದು ನೋಡಿದ ತಕ್ಷಣ. ಸೊ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತಲ್ಲ. ಸೊ ನನಗೆ ಅವ್ರು ನೋಡಿ ಒಂಥರ ಅಳನೇ ಬಂದುಬಿಡ್ತು. ಪಾಪ ಅವ್ರ ಕೆಲಸ ಬಿಟ್ಟು ನನ್ನ ಜೊತೆ ಬಂದಿದ್ರಲ್ಲ ಅಂತ. ಸೊ ಮಗುನ ಪಕ್ಕದ ಅಕ್ಕನ ಜೊತೆ ಬಿಟ್ಬಿಟ್ಟು ಹೋಗಿದೆ. ಸೊ ಹಂಗಾಯಿತು. ಆಮೇಲೆ ಸುಮ್ಮನೆ ಬರ್ತಾ ಇರುವಾಗ ಹಾಗೆ ಮಲಬಾರ್ ಪಕ್ಕದಲ್ಲೇ ಐತಲ್ಲ, ಇನ್ನು ಮೈಸೂರಲ್ಲಿ ಎಲ್ಲ ಒಟ್ಟಿಗೆ ಇದೆ ಸಬರ್ ಹತ್ರ. ಸೊ ಮಲಬಾರಲ್ಲಿ ಹೋದೆ, ಅಂದರೆ ರೆಸ್ಯೂಮ್ ಕೊಟ್ಟು ಬರೋಣ ಅಂತ. ಪುನಿ ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ತಾರಾ ಅಂತಂದ. ಸ್ವಲ್ಪ ಚೆನ್ನಾಗಿದ್ದೀನಲ್ಲಪ್ಪ ಹೋಗೋಣ ಅಂತಂದೆ. ಸೊ ಹೋದ್ವಾ, ಡೈರೆಕ್ಟ್ ಯಾರಿಗೆ ಕೊಡಬೇಕು, ಅಲ್ಲಿ ಒಳಗಡೆ ಹೋಗೋದೇನೋ ಆಯಿತು, ಯಾರಿಗೆ ಕೊಡಬೇಕು ಏನಪ್ಪ ಮಾಡೋದಂತ. ಅಲ್ಲಿ ಬಂದವರೆಲ್ಲ ಏನೋ ಚಿನ್ನ ತೊಗೊಳಕ್ಕೆ ಬರ್ತಾರಂತ, ಬನ್ನಿ ಅಂತ ಅಂದರು. ಸೊ ನಾನು ಹೋಗಿದ ತಕ್ಷಣ ಮ್ಯಾನೇಜರ್ನ ನೋಡಬೇಕು ಅಂತಂದೆ, ಗೊತ್ತಿರೋರ ಥರ. ಸೊ ಮ್ಯಾನೇಜರ್ನ ನೋಡಿ ಅಂತಂದರೆ ಅವರು ಕರ್ಕೊಂಡೋದ್ರು. 2nd ಫ್ಲೋರಲ್ಲಿದ್ದರು. ಸೊ ಬರ್ತೀವಿ ಅಂತ ಹೇಳಿದೆ. ಸೊ ಒಳಗಡೆ ಬರ್ಬೋದು ಅಂತ ಕೇಳಿದಾಗ ಸರ್ ಬನ್ನಿ ಅಂತ ಅಂದರು ಪಾಪ. ಸೊ ಖುಷಿ ಆಯಿತು. ಒಳಗಡೆ ಹೋದ್ಮೇಲೆ ರೆಸ್ಯೂಮ್ಸ್ ಕೊಡಬೇಕಿತ್ತು ಅಂತ ಹೇಳಿದೆ. ಸೊ ರೆಸ್ಯೂಮ್ ಇಸ್ಕೊಂಡ್ರು, ನೋಡಿದ್ರು, ಚೆಕ್ ಮಾಡಿದ್ರು. ಸೊ ಆಮೇಲೆ ಒಳಗಡೆ ಹೋದ ತಕ್ಷಣ ವೇಕೆನ್ಸಿ ಇದೆಯಾ ಸರ್, ನಿಮಗೆ ರೆಸ್ಯೂಮ್ ಕೊಡಬೇಕಿತ್ತು, ಜಾಬ್ ಮಾಡಬೇಕಿತ್ತು ಅಂತ ನಾನೇ ಬಾಳೆಗೆ ಏನೇನೋ ಮಾತಾಡ್ಬಿಟ್ಟೆ. ಅವರು ಸ್ವಲ್ಪ ಟೈಮ್ ತಗೊಳ್ಳಿ ಅಂತಂದು ನೀರು ಕೊಟ್ಟು ಕುಡ್ದಾದ್ಮೇಲೆ ಸ್ವಲ್ಪ ಆಮೇಲೆ ನಿಮ್ಮ ಬಗ್ಗೆ ಹೇಳಿ ಅಂತ ಅಂದರು ಇಂಗ್ಲೀಷಲ್ಲಿ. ಸೊ ಒಂದು ಸ್ವಲ್ಪ ಮೈ ಸೆಲ್ಫ್ ಅದು ಇದು ಅಂತೆಲ್ಲ ಹೇಳಿದೆ. ಸೊ ಓಕೆ, ಯಾಕೆ ನೀವು ಮಲಬಾರ್ನ ಚೂಸ್ ಮಾಡಿದ್ದು ಅಂತಂದರು. ನಾನು ಹೋಗಿದ್ದು ಬೇರೆದು ಕೊಡೋಕ್ಕೆ.
ಮಲ್ಬರ್ನ್ ಯಾಕೆ ಚೂಸ್ ಮಾಡಿದ್ರಿ ಅಂತ ಕೇಳಿದ್ರು. ಸೊ ನನಗೆ ಏನಾದರೂ ಒಂದು ಬಿಡಬೇಕಲ್ಲ, ಏನಾದರೂ ಒಂದು ಹೇಳಬೇಕಲ್ಲ, ಅವ್ರಿಗೆ ಇಂಪ್ರೆಸ್ ಆಗೋ ಥರ. ಸೊ ಸರ್ ನನ್ನದು ಒಂದು ಡ್ರೀಮ್ ಜಾಬ್ ಥರ ನನಗೆ ಫಸ್ಟಿಂದನೂ ಆಸೆ ಇತ್ತು ಅಂತೆಲ್ಲ ಹೇಳಿದೆ. ಸೊ ಅವರು ಫುಲ್ ಇಂಪ್ರೆಸ್ ಆಗೋಗ್ಬಿಟ್ರು. ನೀವಿದ್ರು ಹಂಗೆ ಹೇಳಿ ಸರ್ ನನಗೆ ಇದೊಂದು ಮಾಡಬೇಕಂತ ತುಂಬ ಇತ್ತು ಅಂದರೆ. ನಾನೇ ಜ್ಯುವೆಲರಿ ಶಾಪನ್ನ ಹೇಳ್ತಿದ್ದೀನಿ ಅಂತಂದರೆ ಇಲ್ಲಿ ಪ್ಯಾಕೇಜ್ಗಳು ತುಂಬ ಚೆನ್ನಾಗಿದೆ ಆಯಿತಾ. ಇಯರ್ಲಿ ಪ್ಯಾಕೇಜ್ ಎಲ್ಲ ಚೆನ್ನಾಗಿದೆ ಮತ್ತು ಇನ್ಸೆಂಟಿವ್ ಕೂಡ ತುಂಬ ಚೆನ್ನಾಗಿದೆ. ನಾವು ಎಷ್ಟು ಅರ್ನ್ ಮಾಡ್ಬೋದು ಅಂದ್ಕೊಂಡಿರ್ತೀವಿ ಒಂದು ಹುಡುಗಿಯಾಗಿ ಅಷ್ಟು ಅರ್ನ್ ಮಾಡ್ಬೋದು ಇಲ್ಲಿ. ಸೊ ಹಂಗಾಗಿ ನಾನು ಹೇಳ್ತಿದ್ದೀನಿ ಅಷ್ಟೇ. ಇದನ್ನು ಬೇರೆ ಕಡೆ ಸಿಗುತ್ತೆ, ನನಗದೆಲ್ಲ ಅಷ್ಟು ಐಡಿಯಾ ಇಲ್ಲ. ಬೇರೆ ಕಡೆ ನಾನು ಹೋಗಿದ್ದು ಜ್ಯುವೆಲರಿ ಶಾಪಲ್ಲಿ, ನಾನು ಕೇಳಿದ್ದೆ ಪ್ಯಾಕೇಜ್ ಎಲ್ಲ ಚೆನ್ನಾಗಿದೆ, ಇನ್ಸೆಂಟಿವ್ ಬರುತ್ತೆ ಅಂತೆಲ್ಲ. ಸೊ ಹಾಗಾಗಿ ಒಂದು ಟ್ರೈ ಮಾಡೋಣ ಅಂತಿದೆ. ಅಲ್ಲಿಗೆ ರೆಸ್ಯೂಮ್ ಕೊಟ್ಬರೋಣ ಅಂತ ಹೋಗಿದ್ದೆ ಅಷ್ಟೇ. ಎಲ್ಲದಕ್ಕೆ ಒಂದಕ್ಕೆ ಹೋಗಿದ್ದೆ, ಬಟ್ ಟ್ರೈ ಮಾಡೋಣ ಅಂತ ಇದಕ್ಕೆ ಹೋದರೆ ರೆಸ್ಯೂಮ್ ಇಸ್ಕೊಂಡು ಅಲ್ಲೇ ಇಂಟರ್ವ್ಯೂ ಮಾಡಿದ್ರು. HR ಮಾಡಿದ್ರು, ಮ್ಯಾನೇಜರು ಇಬ್ಬರು ಒಟ್ಟಿಗೆ ಮಾಡಿಬಿಟ್ರು. ನನಗೆ ಇಲ್ಲಿ ಫಸ್ಟ್ ಮ್ಯಾನೇಜರ್ ಆದಮೇಲೆ ಅವರ HR ಹತ್ರ ಕಳಿಸಿದ್ರು. ಸೊ ಅವರು ಹಿಂಗೆ ಕೇಳಿದ್ರು. ಸೊ 10 ನಿಮಿಷದಲ್ಲಿ ನನಗೆ ಫುಲ್ ಸೆಲೆಕ್ಷನ್. ಸೊ ಅದಾದಮೇಲೆ ಅಲ್ಲೂ ಕೂಡ ಸೆಲೆಕ್ಟ್ ಆಯಿತು. ಒಂದು HR ಕೂಡ ನೋಡಿ ಸೆಲೆಕ್ಟ್ ಮಾಡಿದ್ರು. ಮಾತಾಡುವಾಗ ಏನಕ್ಕೆ ಅಂತ ಅಂದರು, ನಾನು ಒಂದೇ ಒಂದು ಆನ್ಸರ್ ಹೇಳಿದ್ದು ಸರ್, ನನಗೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತ. ಸೊ ಇದೊಂದು ಆನ್ಸರ್ಗೆ ಇಂಪ್ರೆಸ್ ಆಗಿಬಿಟ್ರು ಇಬ್ಬರು ಸಹ. ಆಮೇಲೆ ಏನಾಯಿತು ಅಂದರೆ, ಏನೋ ಕಳಿಸ್ತಾರೆ ರೆಸ್ಯೂಮ್ ಇಸ್ಕೊಂಡು ಇಂಟರ್ವ್ಯೂ ಮಾಡಿಬಿಟ್ಟು ಅಂತಂದರೆ ನೋಡಿದ್ರೆ ಸೆಲೆಕ್ಷನ್ ಮಾಡಿಬಿಟ್ಟು ಅಲ್ಲೇ ನಂದು ಎಂಪ್ಲಾಯ್ ID ಎಲ್ಲ ಕ್ರಿಯೇಟಿವ್ ಮಾಡಿಸ್ಬಿಟ್ರು. ಸೆಲೆಕ್ಟ್ ಆಯಿತು ನಿಮ್ಮದು, ಇನ್ನು ಬೆಂಗಳೂರಿಗೆ ಹೋಗಿ ಆರ್ಡರ್ ಇಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನನಗೆ ಕೈ ಕಾಲೇ ಆಡಲಿಲ್ಲ. ಒಂದ್ಸಲ ಹೋಗಿ ಟ್ರೈ ಮಾಡೋಣ ಅಂತ ಹೋದೆ. ಯಾರಿಗೆ ಕೊಡಬೇಕಂತನೂ ನಂಗೆ ಗೊತ್ತಿರಲಿಲ್ಲ, ಐಡಿಯಾ ಇಲ್ಲ. ಹೋಗಿ ಡೈರೆಕ್ಟಾಗಿ ಮ್ಯಾನೇಜರ್ನ ನೋಡಬೇಕು ಅಂತ ಒಂದು ರೆಸ್ಯೂಮ್ ಇಟ್ಕೊಂಡು ಹೋಗಿ ಮ್ಯಾನೇಜರ್ನ ನೋಡ್ಬೇಕಂತ ಹೋದೆ. ಸೊ ಅವ್ರು ಒಳ್ಳೆಯವರು ಆಗಿರೋದಕ್ಕೆ ಕೊಟ್ಟರು. ನನಗೆ ಪಾಪ ಖುಷಿ ಆಯಿತು. HR ಕೂಡ ಕೊಟ್ಟರು, ಇವರು ಮ್ಯಾನೇಜರ್ ಕೂಡ ಓಕೆ ಅಂತಂದರು. ಅದಾದಮೇಲೆ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ಪ್ರೊಸೀಜರ್ ಎಲ್ಲನೂ ಕಂಪ್ಲೀಟ್ ಮಾಡಿದೆ ನಾನು. ಅಲ್ಲಿ ಕೂಡ ಜಾಬ್ ಆಯಿತು. ತನಿಷ್ಕಲ್ಲೂ ಜಾಬ್ ಆಯಿತು. ತನಿಷ್ಕಲ್ಲಿ ವೆಡ್ನೆಸ್ಡೇ ಬನ್ನಿ ಅಂತ ಹೇಳಿದರು. ಇವರು ನಾಳೆ ಹೋಗಿ ಬೆಂಗಳೂರಿಗೆ ಹೋಗಿ ಅಪಾಯಿಂಟ್ಮೆಂಟ್ ಲೆಟರ್ ಇಸ್ಕೊಂಡು ಬನ್ನಿ, ಅಲ್ಲಿ ಇನ್ನೊಂದು ರೌಂಡ್ ಇರುತ್ತೆ ಅಷ್ಟೇ, ಏನಿಲ್ಲ. ಮೈಸೂರಿಗೆ ಹಾಕ್ತಾರೆ, ಎಲ್ಲಾದರೂ ಹಾಕ್ತಾರೆ. ನಿಮಗೆ ಮೈಸೂರಲ್ಲೇ ಬೇಕಾದ್ರೆ ನಂಗೆ ಮೈಸೂರಲ್ಲೇ ಬೇಕು ಅಂದರೆ ಹೊರಗಡೆ ಆಯಿತು. ಅದೆಲ್ಲ ಆಯಿತು, ಮಾಡಿಬಿಟ್ಟು ಒಂದು 2 hours ಆಯಿತು ಅಲ್ಲೂ ಕೂಡ. ಅದಾದಮೇಲೆ ಹೊರಗಡೆ ಬಂದು ನಮ್ಮ ಪುನಿಗೆ ಹೇಳಿದೆ, ನನಗೆ ರಾಮನಗರ ಹಾಕ್ಬಿಟ್ಟಿದ್ದಾರೆ ಅಂತ. ಅವ್ನು ಫುಲ್ ಶಾಕ್. ನಿನ್ನ ಕೆಲಸನೂ ಬೇಡ, ಏನು ಬೇಡ, ನಡಿ ಮನೆಗೆ, ನೀನು ಏನು ಮಾಡಬೇಡ ಅಂತ ಹೇಳ್ಬಿಟ್ಟ. ಪಾಪ ಅವನು ಫುಲ್ ಡಲ್ಲಾಗಿ ಹೋಗ್ಬಿಟ್ಟ, ನನಗೆ ಹಂಗೆಲ್ಲ ಬಿಟ್ಟಿರೋಕ್ಕೆ ಅಂತ. ಸೊ ಆಮೇಲೆ ಅಲ್ಲೂ ಆಯಿತಾ. ಆಮೇಲೆ ಪುನಿ ಬೇಡ, ನಡಿ ಹೋಗೋಣ ಅಂತಂದ. ಇಲ್ಲ ಪುನಿ ಮೈಸೂರಲ್ಲೇ ಅಂತಾರೆ. ಅವನಿಗೂ ಖುಷಿ ಆಯಿತು. ಸೊ ನೀನು ಫೈನಾನ್ಷಿಯಲಿ ನೀನು ಒಂದು ಗ್ರೋತ್, ಇಬ್ಬರು ಗಂಡ ಹೆಂಡ್ತಿರೀಗ ದುಡ್ಡಿಲ್ಲ ಅಂತಂದರೆ ಜೀವನ ನಡೆಯೋಕ್ಕಾಗಲ್ಲ. ಒಂದು ಹೆಣ್ಮಗು ಇದೆ. ಸೊ ಮನೇಲಿ ಕಿತ್ಕೊಂಡು ರೀಲ್ಸ್ ಮಾಡ್ಕೊಂಡಿದ್ರೆ ಆಗಲ್ಲ. ಇದೆಲ್ಲ ಟೈಮ್ ಪಾಸ್ ಅಷ್ಟೇ, ಏನಾದರೂ ಒಂದು ಮಾಡಬೇಕಲ್ಲ ಅಂತ. ಅವರು ಕೂಡ ಓನ್ ಬಿಸ್ನೆಸ್ ಅಲ್ಲ, ಹಾಗಾಗಿ ಅದಾದಮೇಲೆ ಸರಿ ಅಂತ ಆಯಿತು. ಮತ್ತು ಸೆಲೆಕ್ಷನ್ ಆಯಿತು ಅಲ್ಲೂ ಕೂಡ. ಅದಾದಮೇಲೆ ಜಾಯ್ಲ್ ಕಸ್ಕೋದೆ, ಅಲ್ಲೊಂದು ಕೊಟ್ಟು ಬರೋಣ ಅಂತ ಹೋದೆ. ಅಲ್ಲೂ ಅದು ಪಕ್ಕದಲ್ಲಿ ಇತ್ತಲ್ಲ, ಹಾಗಾಗಿ ಸೊ ಅಲ್ಲಿಗೆ ಹೋದೆ. ಅಲ್ಲೂ ಇಂಟರ್ವ್ಯೂ ಮಾಡಿದ್ರು, ಅಲ್ಲೂ ರೆಸ್ಯೂಮ್ ಕೊಟ್ಟು ಬಂದೆ. ಅಲ್ಲೂ ಕೂಡ ಆಯಿತು, ಮಾತಾಡ್ತೀನಿ. ಅಲ್ಲೂ ಇಂಟರ್ವ್ಯೂ ತೊಗೊಂಡು, ಸರಿ ನಾನು ಫೋನ್ ಮಾಡ್ತೀನಿ, ಇನ್ಫಾರ್ಮ್ ಮಾಡ್ತೀನಿ, ಬೆಂಗಳೂರಲ್ಲಿ ಇನ್ನೊಂದು ರೌಂಡ್ ಇದೆ, ಅದೊಂದು ಹೋಗಿ ಅಟೆಂಡ್ ಮಾಡಿ ಬನ್ನಿ ಅಂತ ಹೇಳಿದ್ರು. ಸೊ ನಾನು ಏನು ಹೇಳಿದೆ ಅಂದರೆ ಈ ವಿಡಿಯೋದಲ್ಲಿ, ಸೊ ಯಾರಿಗೆ ಕೊಡಬೇಕಂತೇನಲ್ಲ, ಡೈರೆಕ್ಟಾಗಿ ಹೋಗಿ ನೀವು ಪ್ಯಾಕೇಜ್ ಚೆನ್ನಾಗಿದೆ. ಬಟ್ ನಂಗೆ 3ರಲ್ಲೂ ಸೆಲೆಕ್ಟ್ ಆಯಿತು. ಬಟ್ ನನಗೆ ಹೋಗಲಿಲ್ಲ ನಾನು. ಯಾಕೆ ಅಂತಂದರೆ ಹೋಗಿ ಖುಷಿ, ಯಾವಾಗಲೂ ಒಂದು 2-3 ತಿಂಗಳು ಆದಮೇಲೆ ನನಗೆ ಸೆಲೆಕ್ಷನ್ ಆಗುತ್ತೆ ಅಂತ ಹೋದೆ. ಬಟ್ ಆಗಾಗಲೇ 3ರಲ್ಲೂ ಸೆಲೆಕ್ಟ್ ಆಯಿತು. ಬಟ್ ನನಗೆ ಪ್ರಾಬ್ಲಮ್ಸ್ ಇತ್ತು. ಏನಂದರೆ, ಒಂದು ನನ್ನ ಮಗು ನೋಡ್ಕೊಳ್ಳೋಕ್ಕೆ ಯಾರಿಲ್ಲ ಇಲ್ಲಿ. ನಾನು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನನಗೆ ನನ್ನ ಮಗುನೂ ನೋಡ್ಕೋಬೇಕು. ಜಾಬ್ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಪಾಪುಗೋಸ್ಕರ ನಾನು ಜಾಬ್ಗೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದೆ. ಯಾರಾದರೂ ಕೆಲಸದವ್ರು ಇರಿಸಿದ್ರೆ ಹೆಂಗೆ ನೋಡ್ಕೋತಾರೆ ಗೊತ್ತಿಲ್ಲಲ್ಲ, ಹೆಂಗೆ ನೋಡ್ಕೋತಾರೆ ಅಂತ ಗೊತ್ತಿಲ್ಲಲ್ಲ. ಸೊ ನಮ್ಮದು ಹೇಗೆ ಬಿಟ್ಟು ಹೋಗೋದು ನಾವು ಯಾರ್ಯಾರ ಜೊತೆ ನಮ್ಮ ಮಗುನ ಅಂತ ಬೇಡ ಅಂತಂದರು. ಆಮೇಲೆ ಇನ್ನೊಂದು ಅಂದರೆ, ಈಗ ಬ್ಯಾಚುಲರ್ಸ್ ಹುಡುಗಿಗೆ ಸರಿ, ಈಗ ಬೆಳಿಗ್ಗೆ ಹೋಗಿ PGಲಿ ಇರ್ತಾರೆ, ಬೆಳಿಗ್ಗೆ ಹೋಗ್ತಾರೆ, ನೈಟ್ ಬರ್ತಾರೆ, ಆ ಥರ ಸರಿ ಇರ್ತದೆ. ಮದುವೆ ಆಗಿ ಒಂದು ಮಗು ಇರೋರಿಗೆ ನನಗೆ ಟೈಮಿಂಗ್ಸು ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ. ಬೆಳಿಗ್ಗೆ 9:30 ಸಂಜೆ ನೈಟ್ 9 ತನಕನೂ ಇತ್ತು ಜಾಬು. ಸೊ ಜಾಬ್ ಬೆಳಿಗ್ಗೆ 9:30 ನೈಟ್ 8 ತನಕ ಇತ್ತಲ್ಲ. ಸೊ ನನಗೆ ಅದು ಮಾಡೋಕ್ಕೆ ನನಗಾಗಲಿಲ್ಲ. ಅಲ್ಲಿಂದ ಮುಗಿಸಿ ನಾನು ಬಸ್ ಹತ್ಕೊಂಡು ಬರೋಷ್ಟರಲ್ಲಿ 10 ಗಂಟೆ ಆಗಿ ಹೋಗ್ಬಿಡುತ್ತೆ. ಆಮೇಲೆ ನನಗೆ ನನ್ನ ಗಂಡ ನನ್ನ ಮಗುಗೆ ಇಬ್ರಿಗೂ ಟೈಮ್ ಕೊಡೋಕ್ಕಾಗಲ್ಲ. ದುಡ್ಡು ಅಂತ ಹೋದರೆ ಈ ಥರ ಆಗುತ್ತೆ. ನನಗೆ ಫ್ಯಾಮಿಲಿ ಇಂಪಾರ್ಟೆಂಟ್. ನನಗೆ ನನ್ನ ಗಂಡ ನನ್ನ ಮಗುಗಿಂತ ನನಗೆ ಯಾವುದೂ ಹೆಚ್ಚಲ್ಲ, ಯಾರೂ ಹೆಚ್ಚಲ್ಲ. ನನಗಿಬ್ಬರೇ ಇಂಪಾರ್ಟೆಂಟ್. ಸೊ ಅವರಿಗೋಸ್ಕರ ನಾನು
ಬೇಡ ಅಂತ ಡಿಸೈಡ್ ಮಾಡಿದೆ. ಬಟ್ ಬೇರೆಯವ್ರಿಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಲ್ವಾ, ಸೊ ಹಾಗಾಗಿ ನಾನು ಕ್ವಿಟ್ ಮಾಡಿದೆ. ಸೊ ಬಟ್ ಇದರಲ್ಲಿ ಏನು ಹೇಳ್ತಿದ್ದೀನಿ ಅಂತಂದರೆ, ಕೆಲವು ನನ್ನದು ಜೊತೆ ಓದಿರೋರು 2020 ಡಿಗ್ರಿ ಪಾಸ್ಔಟ್ ಆಗಿರೋರು, ಸೊ ವೇಕೆನ್ಸಿ ಹುಡುಕ್ತಿರ್ತಾರೆ, ಎಲ್ಲಾದರೂ ಒಳ್ಳೆ ಜಾಬ್ ಅವರಿಗೆಲ್ಲ ಯೂಸ್ ಆಗುತ್ತೆ. ಇದೊಂದು ಹೋಪ್ಸ್ ಇರುತ್ತೆ ಅವರಿಗೂ ಅಂತ ಹೇಳೋಕ್ಕೆ ಇದೊಂದು ವಿಡಿಯೋ ಮಾಡಿದೆ ಅಷ್ಟೇ. ಸೊ ಹೋಗಿ ಟ್ರೈ ಮಾಡಿ, ಮ್ಯಾನೇಜರ್ ಇರ್ತಾರೆ, ಡೈರೆಕ್ಟಾಗಿ ಹೋಗಿ ಮ್ಯಾನೇಜರ್ ಹತ್ರ ಕೇಳಿ, ರೆಸ್ಯೂಮ್ ಕೊಡಿ, ಜಾಬ್ ವೇಕೆನ್ಸಿ ಇದೆ ಅಂತ ಕೇಳಿ, ಅದು ಖಂಡಿತವಾಗ್ಲೂ ತಗೊಳ್ತಾರೆ. ಮ್ಯಾನೇಜರ್ಗೆ ಹೋಗಿ ಕೊಡಿ, ಏನಾಗಲ್ಲ, ಅಟೆಂಡ್ ಮಾಡಿ, ಇಂಟರ್ವ್ಯೂಸ್ ಅಟೆಂಡ್ ಮಾಡಿ, ಹೋಪ್ಸ್ ಕಳ್ಕೊಬೇಡಿ, ಧೈರ್ಯವಾಗಿ ಹೋಗಿ ಕೊಡಿ. ಈಗೆಲ್ಲ ಡಿಗ್ರಿಗೆ ಎಲ್ಲ ಮುಗ್ದಿರುತ್ತೆ, ಕೆಲವರಿಗೆ ಪಿ ಯು ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿರಲ್ಲ, ಈಗೆಲ್ಲ ಡಿಗ್ರಿನೇ ಬೇಕು ಅಂತಾರೆ. ಸೊ ಯಾರಿಗೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರಲ್ಲ ಅವ್ರಿಗೆಲ್ಲ ಇದೊಂದು ಒಳ್ಳೆ ಜಾಬ್ ಇದೆ. ನನಗೆ 10 to 6 ಆ ಥರ ವರ್ಕ್ ಇದೆ ಸಾಕು. ಬಟ್ ಈಗ ಅದನ್ನು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಮಗು ಸ್ವಲ್ಪ ಸ್ಕೂಲ್ಗೆ ಹೋಗೋ ತನಕ ಏನು ಬೇಡ. ಯಾವುದು ಹೋಪ್ಫುಲಿ ನನ್ನ ಗಂಡಂಗೆ ಒಳ್ಳೆ ಕಡೆ ಜಾಬ್ ಆಯಿತು. ಸೊ ಓನಾಗಿ ಮಾಡ್ತಾಯಿದ್ರು, ಓನಾಗಿ ಮಾಡೋದ್ರ ಜೊತೆಗೆ ಒಂದು ಒಳ್ಳೆ ಕಂಪ್ನೀಲಿ ಅವನಿಗೆ ಒಳ್ಳೆ ಆಫರ್ ಬಂತು. ಸೊ ದೇವ್ರು ದೊಡ್ಡವರು ಅಂತ ಹೇಳೋಕ್ಕಿದೆ, ಕಷ್ಟಪಡೋವಾಗ ಯಾವತ್ತಿದ್ರೂ ದೇವ್ರು ಎಲ್ಲಾದರೂ ಕೈ ಹಿಡಿತಾನೆ. ಸೊ ಅವ್ರಿಗೆ ಒಂದು ಒಳ್ಳೆ ಕಡೆ ಜಾಬ್ ಆಯಿತು ರಿಯಲ್ ಎಸ್ಟೇಟಲ್ಲೇ. ಸೊ ಅವ್ರಿಗೂ ಈಗ ನಂದು ಏನು ಅರ್ನಿಂಗ್ಸ್ ಇದ್ದು ಅದು ಅವ್ರು ಮಾಡ್ತಾರೆ. ಅವರು ಅದ್ರ ಜೊತೆಗೆ ಅದನ್ನು ಕಂಟಿನ್ಯೂ ಮಾಡಿ ಎರಡು ವರ್ಕ್ ಅವರು ಕೂಡ ಮಾಡ್ತಾರೆ. ನನ್ನ ಮಗಳು ನೋಡ್ಕೊಂಡು ಸದ್ಯಕ್ಕೆ ಹೌಸ್ ವೈಫ್ ಆಗಿರ್ತೀನಿ. ಸೊ ಹೀಗೆ ಇನ್ನೊಂದೇನೆಂದರೆ, ದುಡ್ಡಿರಬೇಕು. ದುಡ್ಡಿದ್ರೆ ಎಲ್ಲ, ನೋಡಿ, ದುಡ್ಡಿದ್ರೆ ಎಲ್ಲ, ದುಡ್ಡೇ ಎಲ್ಲ. ದುಡ್ಡಿದ್ರೆ ಎಲ್ಲ ಫ್ಯಾಮಿಲಿಯವರು ಇರ್ತಾರೆ, ಎಲ್ಲರೂ ಜೊತೆಗಿರ್ತಾರೆ, ಇನ್ಕ್ಲೂಡಿಂಗ್ ಎಲ್ಲರೂ ಇರ್ತಾರೆ. ಸೊ ದುಡ್ಡು ಮಾಡಿ ಎಲ್ಲರೂ ಬರ್ತಾರೆ. ಸೊ ಈ ವಿಡಿಯೋ ಕೆಲವ್ರಿಗಾದರೂ ಯೂಸ್ ಆಗಿದೆ ಅಂದ್ಕೊತೀನಿ. ಸೊ ಯಾರಿಗೆಲ್ಲ ಜಾಬ್ ಮಾಡ್ತಾ ಇರಬೇಕು, ಟ್ರೈ ಮಾಡಬೇಕು ಅಂತಿದ್ದೀವಿ, ಸೊ ಯಾರೆಲ್ಲ ಹೋಗಿ ಬರ್ತೀರಾ, ಟ್ರೈ ಮಾಡ್ತೀನಿ ಅಂತ ಹೇಳ್ತೀರಾ, ನನಗೆ ಹೇಳಿ ತಿಳಿಸಿ. ನನಗೂ ಇನ್ಫಾರ್ಮೇಷನ್ ಕೊಟ್ಟಿರೋದಕ್ಕೆ ಯೂಸ್ ಆಯಿತು ಅಂದರೆ ನನಗೂ ಖುಷಿಯಾಗುತ್ತೆ ಅಲ್ಲ. ಸೊ ನನಗೆ ಇನ್ನೇನು ಇನ್ಫಾರ್ಮೇಷನ್ ಬರುತ್ತೆ ಅದನ್ನು ಕೊಡ್ತಾ ಇರ್ತೀನಿ. ವೇಕೆನ್ಸೀಸ್ ಇದ್ದರೆ ಹೇಳ್ತೀನಿ. ಸೊ ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದು, ಅಟ್ಲೀಸ್ಟ್ ಜಾಬ್ ಮಾಡ್ಬೋದಲ್ಲ. ಹಾಗಾಗಿ ಇನ್ನು ಕೆಲವು ಆನ್ಲೈನಲ್ಲಿ ಬರ್ತವೆ, 15,000 ಕಟ್ಟಬೇಕು, 20,000 ಕಟ್ಟಿ ಅದಾದಮೇಲೆ ಹೇಳ್ಕೊಡ್ತಾರೆ ಅಂತ. ನನಗೆ ಅದ್ರ ಮೇಲೆ 15,000 ಏನು ಸುಮ್ಮನೆ ಅಲ್ವಾ. ಕಷ್ಟಪಟ್ಟು ದುಡಿದ್ರೆ ದುಡ್ಡು ಬರೋದು, ದುಡ್ಡಿದ್ರೆ ಎಲ್ಲ ದುಡ್ಡು ಬರೋದು ಕಷ್ಟನೇ ಅಲ್ವಾ. 15,000 ಕೊಟ್ಟು ಆಮೇಲೆ ಬರಲಿಲ್ಲ ಅಂದರೆ, ಹಾಗಾಗಿ ನಾನು ಅದನ್ನು ಸುಮ್ಮನೆ ಆಗಿಬಿಟ್ಟೆ ವರ್ಕ್ ಫ್ರಮ್ ಹೋಮ್ಗೆ. ಸೊ ಇದು ಯಾರಿಗಾದ್ರೂ ನಿಯರ್ ಮೈಸೂರು ಅಥವಾ ಮೈಸೂರಲ್ಲಾಗಲಿ ಬೇರೆ ಎಲ್ಲಾದರೂ ಆಗಲಿ, ಸಿಟಿ ಅಂತಂದರೆ ಹಳ್ಳಿಗಳಲ್ಲ, ಮೈಸೂರು, ಬೆಂಗಳೂರು, ಹಾಸನ ಈ ಥರ ಆ ಸಿಟಿಲಿ ಇರ್ತೀರಾ, ಇಲ್ಲಿ ವರ್ಕ್ ಮಾಡಬೇಕು ಅಂತಿದ್ದೀರಾ. ಮತ್ತು ಇನ್ನೊಂದು, ಈ ಥರ ಸಿಟಿಗಳಲ್ಲಿ ಮಾಡಿದ್ರೆ ಅವರು ಪಿ ಜಿದು ವ್ಯವಸ್ಥೆ ಮಾಡಿ ಕೊಡ್ತಾರೆ ನಿಮಗೆ. ಸೊ ದೂರ ಆಗಲ್ಲ. ಸೊ ಊಟ ಫ್ರೀ, ಎಲ್ಲ ಫ್ರೀ ಇರುತ್ತೆ. ಒಳ್ಳೆ ಫ್ಯೂಚರ್ ಇದೆ ಈ ಥರ ಜ್ಯುವೆಲ್ಸಲ್ಲಿ, ದೊಡ್ಡ ದೊಡ್ಡ ಜ್ಯುವೆಲರಿ ಶಾಪ್ಸಲ್ಲಿ. ಸೊ ಫ್ಯೂಚರ್ ಯಾಕೆ ಕಳ್ಕೊತೀರಾ, ಚೆನ್ನಾಗಿದ್ರೆ ನೀವು ನೋಡೋಕ್ಕೆ. ವಿತಿನ್ 30 years ಒಳಗಡೆ ಇದ್ದರೆ, ಅದಾದಮೇಲೆ ಗೊತ್ತಿಲ್ಲ ನನಗೆ, 30 years ಒಳಗಡೆ ಮತ್ತೆ ಕಾರ್ ತಗೊಳ್ತಾರೆ, ನೋಡೋಕ್ಕೆ ಚೆನ್ನಾಗಿದೆ ಎಲ್ಲ ಮಾಡಿದ್ರೆ. ಸೊ ಖಂಡಿತವಾಗಿ ಹೋಗಿ ಟ್ರೈ ಮಾಡಿ, ಆಗುತ್ತೆ, ಹೋಪ್ಸ್ ಕಳ್ಕೊಬೇಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್. ಸೊ ನಾನು ನೆಕ್ಸ್ಟ್ ಮಂತ್ ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ, ಫ್ಯಾಮಿಲಿ ಅಂದರೆ 15 to 20 ಮೆಂಬರ್ಸ್ ಅಷ್ಟು ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೆ ಹೋಗೋತ್ತಿಗೆ ನಾನು ಏನೇನು ಶಾಪಿಂಗ್, 10 ಸೆಕೆಂಡ್ ದೇವ್ರ ದರ್ಶನಕ್ಕೆ 10,000-15,000 ಶಾಪಿಂಗ್ ಆಗಬೇಕೀಗ. ಸೊ ಶಾಪಿಂಗ್ ಎಲ್ಲ ಹೋಗಬೇಕು. ಸೊ ಸ್ವಲ್ಪ ಬ್ಯುಸಿ ಇರ್ತೀನಿ. ಬಟ್ ನಾನು ಮತ್ತು ಇನ್ನೊಂದು ಕ್ಲಾಸ್ಗೂ ಕೂಡ ಹೋಗ್ತಾ ಇದ್ದೀನಿ ಸದ್ಯಕ್ಕೆ. ಆ ಕ್ಲಾಸ್ 3 months ಇದೆ, ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಮನೇಲಿ ಕೂತ್ಕೊಂಡು ಏನಾದರೂ ಮಾಡ್ಕೊಬೋದು ಅಂತ ಆ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀನಿ. ಸೊ ನನಗೆ ಹಾಗಾಗಿ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ಸ್ ಇದೆ. ಏನಾದರೂ ಮಾಡಬೇಕಲ್ವ ಜೀವನ ಮಾಡೋಕ್ಕೆ. ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಜೀವನ ಆಗಲ್ಲ. ಸೊ ಆ ವಿಡಿಯೋ ನಾನು ಏನೇನು ತೊಗೊತೀನಿ, ಏನೇನಾಗುತ್ತೆ, ಮೈಸೂರಲ್ಲಿ ಎಷ್ಟು ಕಡಿಮೆ ಬೆಲೆಗೆ ಎಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ಸ್ ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋರ್ ಯೂಸ್ಫುಲ್ ಆಗುವಂಥ ವೀಡಿಯೋಸ್, ಇನ್ಫಾರ್ಮೇಷನ್ ಗೊತ್ತಿದೆ ಹೇಳ್ತೀನಿ. ಯಾಕಂದರೆ ನನಗೆ ಅದೇ ಕೇಳಿರ್ತಾರೆ, ನಿಮಗೆ ಯಾವುದ್ರಲ್ಲಾದರೂ ದುಡ್ಡು ಬರುತ್ತಾ, ಇನ್ಸ್ಟಾಗ್ರಾಮಲ್ಲಿ ನಿಮಗೆ ದುಡ್ಡು ಬರುತ್ತೆ ಪ್ರಮೋಷನ್ ಮಾಡಿಕೊಟ್ರೆ ಅಂತೆಲ್ಲ. ನನಗೆ ಯಾವ ಪ್ರಮೋಷನ್ ಬಂದಿಲ್ಲ, ಬಂದಿದ್ದೊಂದೇ ಪ್ರಮೋಷನು ಅಷ್ಟೇ. ಅದು ಬಿಟ್ಟರೆ ಯಾವ ಪ್ರಮೋಷನ್ ಬಂದಿಲ್ಲ. ರೀಲ್ಸ್ ಮಾಡೋಕ್ಕೆ ನಂಗೆ ಟೈಮ್ ಆಗ್ತಿಲ್ಲ ಈಗ. ಇಲ್ಲ ಒಂದೊಂದು ದಿನ ಒಟ್ಟಿಗೆ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತೀನಿ ಅಷ್ಟೇ. ಸೊ ಸಪೋರ್ಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.
ಸೊ ಹಿಂಗಾದರೂ ಅರ್ನ್ ಮಾಡೋಣ, ಇನ್ಮೇಲಿಂದಾದರೂ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಣ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.